ಶುಭೋದಯ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇಡೀ ದಿನ ನಿನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ, ಇವತ್ತು ಕೂಡ ಮಳೆಯ ಮುನ್ಸೂಚನೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ಅನ್ನೋದರ ಜೊತೆಗೆ ರಾಜಕೀಯ ಆಗಿರ್ಬೋದು, ಬೇರೆ ಬೇರೆ ಸುದ್ದಿಗಳು ಏನೇನಿದೆ ಅನ್ನೋದನ್ನ 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. 2-3 ದಿನಗಳಿಂದ ಸುರಿತಾ ಇದ್ದ ಮಳೆ ನಿನ್ನೆ ಉಗ್ರ ರೂಪವನ್ನು ಪ್ರದರ್ಶಿಸಿದ್ದು ಉತ್ತರ ಕನ್ನಡ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಉತ್ತರ ಕನ್ನಡದ ಮಲೆನಾಡಿನ ತಾಲೂಕುಗಳಲ್ಲಿ ಪ್ರವಾಸ ಕಾಣಿಸಿಕೊಂಡಿದ್ದರೆ ಪ್ರವಾಹದ ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ನದಿಗಳು ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಚಾರ್ಮಾಡಿ ಘಾಟ್ ಸೇರಿದಂತೆ ಕೊಡಗು, ಚಿಕ್ಕಮಗಳೂರು, ಉತ್ತರ ಕನ್ನಡದ ಹಲವು ಕಡೆ ಮತ್ತೆ ಭೂಕುಸಿತ ಸಂಭವಿಸಿದೆ. ವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ. ಮಳೆ ಸಂಬಂಧಿ ಅನಾಹುತಗಳಿಗೆ ರಾಜ್ಯದಲ್ಲಿ ಬಾಲಕಿ ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ, ಒಬ್ಬರು ನಾಪತ್ತೆಯಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಹೆಲಿಕಾಪ್ಟರ್ ಅನ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕಾಳಿ, ಅಘನಾಶಿನಿ, ಗಂಗಾವಳಿ, ಲಕ್ಷ್ಮಣತೀರ್ಥ, ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಇನ್ನು ರಾಜ್ಯದಲ್ಲಿ ಮುಂದಿನ 24 ಗಂಟೆಗಳ ಕಾಲ ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಹೀಗಾಗಿ 7 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಹಲವು ಕಡೆ ಅನೇಕ ಅವಾಂತರಗಳನ್ನು ಸೃಷ್ಟಿಸಿದೆ. ರಾತ್ರೋರಾತ್ರಿ ಸುರಿದ ರಣಭೀಕರ ಮಳೆಗೆ ನದಿಗಳು ಉಕ್ಕಿ ಹರಿದಿವೆ. ನೂರಾರು ಮನೆಗಳು ಜಲಾವೃತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ನದಿ ನೀರು ಉಕ್ಕಿ ಹರಿದ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದ್ದು ನೆರೆಯಲ್ಲಿ ಸಿಲುಕಿಕೊಂಡವರನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಗಿದೆ. ಅಂಕೋಲದ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದ್ದು ಪರಿಣಾಮ ಗ್ರಾಮೀಣ ಭಾಗದಲ್ಲಿ ನೂರಾರು ಮನೆಗಳು ಜಲಾವೃತವಾಗಿದೆ. ಹಿಚ್ಕಡ ಗ್ರಾಮದಲ್ಲಿ ನೀರು ನಿಂತ ಪರಿಣಾಮ ಮನೆಯೊಂದು ಕುಸಿದು ಬಿದ್ದಿದೆ. ಶಿರೂರು ಗ್ರಾಮದಲ್ಲಿ ಸ್ಥಳಾಂತರದ ವೇಳೆ ದೋಣಿ ಪಲ್ಟಿಯಾದ ಪರಿಣಾಮ 65 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಸಿದ್ದಾಪುರದಲ್ಲಿ ಅಘನಾಶಿನಿ ನದಿ ಕೂಡ ತುಂಬಿ ಹರಿತಿದ್ದು ಕುಮಟಾ ತಾಲೂಕಿನ ನದಿಯಂಚಿನ ಬಡಾಳ, ಸಂತೆಗುಳಿ, ಹೆಗಡೆ, ದಿವಾಗಿ, ಮಿರ್ಜಾನ್ ಸೇರಿದಂತೆ 16 ಗ್ರಾಮಗಳು ಮುಳುಗಡೆಯಾಗಿವೆ. ಎಲ್ಲಿ ಹೊಂಟ್ರಿ ಈಗ? ಇಲ್ಲಿ ಬಂದೆ ನಾನು ಮಾತು ಬಂಗಾರ ಹೋಗುದು ನೀರು 1 ಫೀಟ್ ನೀರು ಇರುತ್ತೆ ಸರ್. ಮತ್ತೆ ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲಿ ಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಬಳಿಯ ಮಹಲ್ಗೋಡು ಸೇತುವೆ ಮುಳುಗಡೆಯಾಗಿದೆ. ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹಾತೂರು ಸೇತುವೆ ಮುಳುಗಡೆಯಾಗಿದ್ದು ಸೀತೂರು ಹಾತೂರು ಸಂಪರ್ಕವೇ ಕಡಿತಗೊಂಡಿದೆ. ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿರುವ ಹಿನ್ನೆಲೆ ಕೊಟ್ಟಿಗೆಹಾರದ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಡಿಸಿ ಆದೇಶ ಹಿನ್ನೆಲೆ ವಾಹನಗಳನ್ನು ಪೊಲೀಸರು ತಡೆದಿದ್ದಾರೆ. ದಿಢೀರ್ ಅಂತ ಹೇಳಿ ರಸ್ತೆ ಸಂಚಾರ ಬಂದ್ ಮಾಡಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಇದರಿಂದಾಗಿ ಶಿರಸಿಯ ಸರಕುಳಿ ಊರಿನ ಮಹಿಷಾಸುರ ಮರ್ದಿನಿ ದೇವಸ್ಥಾನ ಮುಳುಗಡೆಯಾಗಿದೆ. ದೇವಸ್ಥಾನದ ಒಳಗೆ ಸಿಲುಕಿದ್ದ ಅರ್ಚಕರನ್ನ ದೇವಸ್ಥಾನದ ಮೇಲ್ಛಾವಣಿ ತೆಗೆದು ರಕ್ಷಣೆ ಮಾಡಲಾಗಿದೆ. ಇಡೀ ಗ್ರಾಮ ಸಂಪೂರ್ಣ ನೀರಿನಿಂದ ಆವೃತವಾಗಿದೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರದಿಂದ ದಾಂಡೇಲಿಯ ಮೋಳಂಗಿ ರಸ್ತೆ ಜಲಾವೃತವಾಗಿದೆ. ಇದರಿಂದಾಗಿ ಗರ್ಭಿಣಿ ಆಸ್ಪತ್ರೆಗೆ ಹೋಗೋದಕ್ಕೆ ಪರದಾಡಬೇಕಾಯಿತು. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಮಹಿಳೆಯನ್ನ ಬೋಟ್ ಮೂಲಕ ರಕ್ಷಿಸಲಾಯಿತು. ಕಾರವಾರ ಅಂಕೋಲಾ ಭಾಗದಲ್ಲಿ ನೌಕಾನೆಲೆ ತಂಡದಿಂದ ನೆರೆಯಲ್ಲಿ ಸಿಲುಕಿದ 100ಕ್ಕೂ ಅಧಿಕ ಮಂದಿಯನ್ನ ರಕ್ಷಿಸಲಾಗಿದೆ. ರಕ್ಕಸ ಮಳೆಗೆ ದೂದ್ಸಾಗರ್ ಬಳಿ ಭೀಕರ ಭೂಕುಸಿತವಾಗಿದೆ. ದೂದ್ಸಾಗರ್ ಬಳಿ ಚಲಿಸ್ತಾ ಇದ್ದ ರೈಲಿನ ಮೇಲೆ ಭೂಕುಸಿತವಾಗಿದ್ದು 5ಕ್ಕೂ ಹೆಚ್ಚು ಬೋಗಿಗಳ ಮೇಲೆ ಬೆಟ್ಟಗಳು ಕುಸಿದವು. ರೈಲಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಗಾಯವಾಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಇದರಿಂದಾಗಿ ದೂದ್ಸಾಗರ್ ರೈಲು ಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಚಿಕ್ಕೋಡಿಯ ಹಿರಣ್ಯಕೇಶಿ ನದಿ ಉಕ್ಕಿ ಹರಿತಾ ಇದ್ದು ನದಿ ನೀರಿನಲ್ಲಿ ಅಪಾಯಕ್ಕೆ ಸಿಲುಕಿದ್ದ ಲಾರಿ ಚಾಲಕ ಹಾಗೂ ಕ್ಲೀನರ್ ಅನ್ನು ರಕ್ಷಣೆ ಮಾಡಲಾಗಿದೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಸಿಲುಕಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಇಬ್ಬರನ್ನ ಹೊರತೆಗೆದಿದ್ದಾರೆ. ತಪ್ಪಿಸ್ಬಿಟ್ಟ ಇಲ್ಲಿ ಸೆಟ್ಟಿಂಗ್ ಕರೆಕ್ಟ್ ಆಗಿ ಒಳಗೆ ಹಾಕ್ಬಿಟ್ಟ ಪಿಕೆಟ್ ಬಂತಂತ ಯಾವ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 50,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಬೆಳಗಾವಿ ಜಿಲ್ಲಾಡಳಿತ ಡಂಗೂರದ ಜಾಗೃತಿ ಸಾರಿದೆ. ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿ ಪಾತ್ರದಲ್ಲಿ ಆತಂಕ ಹೆಚ್ಚಿದ್ದು ಜನ ಜಾನುವಾರುಗಳ ಜೊತೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಡಂಗೂರ ಸಾರಲಾಗಿದೆ. ಹೊಳಿಗೆ ಹೆಚ್ಚಿನ ಪ್ರಮಾಣ ನೀರು ಬಿಟ್ಟಾರು. ದನಗಳ, ಕರುಗಳ, ಮನುಷ್ಯರ ಎಲ್ಲರೂ ಎಚ್ಚರದಿಂದ ಇರಬೇಕು. ಇದ್ದಲಿಗೆ ಗ್ರಾಮಸ್ಥರಲ್ಲಿ ತಿಳಿಸುವುದೇನೆಂದರೆ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಮಲ್ಲಪ್ರಭಾ, ಘಟ್ಟಪ್ರಭಾ, ಕೃಷ್ಣಾ ನದಿ ಅಡ್ಡು ಹೊಳಿ ಬರಕತ್ತ. ಹೊಳಿ ದಂಡಿ ಕಡೆ ದನ, ಕರ, ಮರಿ, ಕುರಿ ಮತ್ತು ಪಂಪ್ಸೆಟ್ಗಳು ಹುಷಾರದಿಂದ ಜಾಗೃತಿಯಿಂದ ಇರಬೇಕು. ಹಿಡಕಲ್ ಡ್ಯಾಂ ಹಾಗೂ ಮಾರ್ಕಂಡೇಯ ನದಿ ಮತ್ತು ಹಿರಣ್ಯಕೇಶಿ ನದಿಯಿಂದ ಘಟಪ್ರಭಾ ನದಿಗೆ ಇಂದು 65,000ದಿಂದ 70,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದ್ದು ನದಿಯ ದಂಡೆಯಲ್ಲಿರುವ ಜನ ಮತ್ತು ಜಾನುವಾರುಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಂಡಾ ಬಳಿಯ ಪಾಂಡಾರಿ ನದಿಯಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ನದಿ ಉಕ್ಕಿ ಹರಿದಿದ್ದರಿಂದ ಕೋಳಿ ಫಾರ್ಮ್ ಅಲ್ಲಿ ವ್ಯಕ್ತಿಯೋರ್ವ ಸಿಲುಕಿಕೊಂಡ ಫಾರ್ಮ್ನಿಂದ ಬ್ಯಾಟರಿ ಲೈಟ್ ಬಿಟ್ಟು ಜೀವಂತ ಇರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದ. ಇಡೀ ಕೋಳಿ ಫಾರ್ಮ್ ನೀರಿನಿಂದ ಆವೃತವಾಗಿತ್ತು. ಬೋಟ್ ಮೂಲಕ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. पाणी कसं आहे
ಬಂದ್ರಲ್ಲ ತೊಗೊಂಬಂದ್ರ. ಭಾರೀ ಮಳೆ ನೀರಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ರಾಮನಗರದಲ್ಲಿ 12 ವರ್ಷದ ಬಾಲಕಿ ಕೊಚ್ಚಿಕೊಂಡು ಹೋಗಿದ್ದಾಳೆ. ಕಿರಣ ವಿಭೂತಿ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋದ ಬಾಲಕಿಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಚಿಕ್ಕೋಡಿಯ ಕೋಡಣಿ ಗ್ರಾಮದಲ್ಲಿ ನೀರಲ್ಲಿ ಸಿಲುಕಿದ 300ಕ್ಕೂ ಹೆಚ್ಚು ಗ್ರಾಮಸ್ಥರನ್ನ ಎಸ್ಡಿಆರ್ಎಫ್ ಟೀಮ್ ರಕ್ಷಿಸಿದೆ. ಬೆಳಗಾವಿಯಲ್ಲಿ ಭಾರೀ ಮಳೆಯಾಗಿದ್ದು ಜಿಲ್ಲೆಯಲ್ಲಿ ಸರಾಸರಿ 60 ಮಿಲಿಮೀಟರ್ ಮಳೆ ಆಗಿದೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಮಳೆಯಿಂದ 47 ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ. ವಿದ್ಯುತ್ ತಗುಲಿ ಓರ್ವ ರೈತ ಮೃತಪಟ್ಟಿದ್ದಾರೆ. ಪ್ರವಾಹದಿಂದ 5 ತಾಲೂಕಿನ 51 ಗ್ರಾಮಗಳಿಗೆ ತೊಂದರೆಯಾಗಿದೆ. 26 ಕಾಳಜಿ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು 2,000 ಜನ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೂ 4 ದಿನ ಮಳೆ ಆಗಲಿದೆ ಅನ್ನುವ ಮಾಹಿತಿ ಇದ್ದು ಜಿಲ್ಲೆಯಲ್ಲಿ ಬೆಳೆ ಹಾನಿ ಸರ್ವೆಗೆ ಸೂಚನೆಯನ್ನ ನೀಡಲಾಗಿದೆ ಎಂದಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಮಳೆಯಾಗಿರ್ತಕ್ಕಂಥದ್ದು ಜಾಸ್ತಿ 300 ಮಿಲಿಮೀಟರ್ಗಿಂತಲೂ ಜಾಸ್ತಿ ಆದದ್ದರಿಂದ ವೇದಗಂಗಾ ನದಿಯಿಂದ ಜಾಸ್ತಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆದದ್ದರಿಂದ ಅಲ್ಲಿಂದನೇ ಜಾಸ್ತಿ ನೀರು ಬರ್ತಾ ಇದೆ. ಅದನ್ನು ಈಗ ನಾವು ಮಹಾರಾಷ್ಟ್ರದವ್ರ ಜೊತೆಯಲ್ಲಿ ಕೊಯ್ನಾ ಡ್ಯಾಮಿಗೆ ಆಗಿರ್ಬೋದು, ವಾರಣಾ ಆಗಿರ್ಬೋದು, ಅವೆಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ಈಗ ತಿಳ್ಕೊಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡಿಕೊಂಡು ಮುಂದೆ ಏನೇನು ಮಾಡ್ಬೇಕನ್ನೋದು ಮತ್ತು ನಮ್ಮ ತಯಾರಿ ಪೂರ್ಣ ಅದು. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಗಂಜಿ ಕೇಂದ್ರಗಳು ಮಾಡಿರ್ತಕ್ಕಂಥದ್ದು, ಜಾನುವಾರುಗಳು ಶಿಬಿರ ಮಾಡಿದ್ದೀವಿ, ಡಾಕ್ಟರ್ಸನ್ನು ನೇಮಿಸಿದ್ದೀವಿ, ನೋಡಲ್ ಆಫೀಸರ್ಸನ್ನು ನೇಮಿಸಿದ್ದೀವಿ ಮತ್ತು ಜನಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಹೇಳಿದ್ದೀವಿ, ಔಷಧಿ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೀವಿ. ಎಲ್ಲ ವ್ಯವಸ್ಥೆನೂ ತಯಾರಿ ಒಳಗಿದ್ದೀವಿ ನಾವು. ಯಾಕಂದ್ರೆ ಮೇದಿಂದ ಇಲ್ಲಿವರೆಗೂ ಸುಮಾರು 6 ಮೀಟಿಂಗ್ಗಳನ್ನ ಮಾಡಿದ್ದೀನಿ ನಾನು ಇದರ ಸಲುವಾಗಿ. ಹಾವೇರಿಯಲ್ಲಿ 2 ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಲೈನ್ಮ್ಯಾನ್ ಒಬ್ಬ ಜೀವದ ಹಂಗು ತೊರೆದು ನೀರಿಗೆ ಜಿಗಿದು ಟ್ರಾನ್ಸ್ಫಾರ್ಮರ್ ಸರಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿಕ್ಕೋಣತಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಸಾತೇನಹಳ್ಳಿ ಮತ್ತು ಮಡ್ಲೂರು ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಲೈನ್ಮ್ಯಾನ್ ಮುಖೇಶ್ ಪಾಟೀಲ ಕೆರೆಗೆ ಹಾರಿ ಹೀರೋ ರೀತಿ ಟ್ರಾನ್ಸ್ಫಾರ್ಮರ್ ಸರಿ ಮಾಡಿದ್ದಾರೆ. ಇನ್ನು ನಿರಂತರ ಮಳೆಯಾಗಿ ಧರ್ಮಾ ನದಿಗೆ ನೀರು ಬಂದ ಹಿನ್ನೆಲೆ ಪ್ರವಾಹದಲ್ಲಿ ಸಿಲುಕಿದ್ದ ಒಂದು ಆಕಳು ಮತ್ತು ಕರುವನ್ನು ರಕ್ಷಿಸಲಾಗಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹಿರೇೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಟ್ ಮಾಡಿ ಲೈನ್ ಬಾಳ್ನ್ಯಾದ ಹಸಿ ಮಗ ನೋ ಮರಿ ಅವ ವಿಡಿಯೋ ಮಾಡೋ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದೆ. ಬಸವಸಾಗರ ಜಲಾಶಯ ಭರ್ತಿಯಾಗಿದ್ದು ಕೃಷ್ಣಾ ನದಿಗೆ 3 ಲಕ್ಷ ಕ್ಯೂಸೆಕ್ ನೀರು ಬಿಡಲಾಗಿದೆ. ಡ್ಯಾಂನ 30 ಗೇಟ್ಗಳನ್ನು ಓಪನ್ ಮಾಡಿ ಕೃಷ್ಣಾ ನದಿಗೆ ನೀರು ಬಿಡಲಾಗಿದ್ದು ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ನದಿ ತೀರಕ್ಕೆ ಯಾರೂ ತೆರಳಬಾರದು ಅನ್ನುವ ಎಚ್ಚರಿಕೆ ಕೊಡಲಾಗಿದೆ. ಕೃಷ್ಣಾ ನದಿ ತೀರದ 16 ಗ್ರಾಮಗಳು ಈಗ ಮುಳುಗಡೆ ಭೀತಿಯಲ್ಲಿದ್ದು ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಹಳ್ಳದ ನೀರಿನಿಂದ ಮನೆಗಳು ಜಲಾವೃತವಾಗಿದ್ದು ನೀರಿನಲ್ಲಿ ಸಿಲುಕಿದ್ದ 9 ಮಂದಿಯನ್ನ ಶೆಟ್ಟಿಕೊಪ್ಪದಲ್ಲಿ ರಕ್ಷಣೆ ಮಾಡಲಾಗಿದೆ. ಪೊಲೀಸ್ ಅಗ್ನಿಶಾಮಕ ದಳದ ಜಂಟಿ ಕಾರ್ಯಾಚರಣೆಯಲ್ಲಿ ರೆಸ್ಕ್ಯೂ ಕಾರ್ಯ ನಡೆಯಿತು. ಇನ್ನು ರಣ ಭೀಕರ ಮಳೆಗೆ ಕೊಪ್ಪ ತಾಲೂಕಿನ ಸಿದ್ದರಮಠದಲ್ಲಿ ಕಾಲು ಸಂಕ ಕೊಚ್ಚಿ ಹೋಗಿದೆ. ಇದರಿಂದ ಸಿದ್ದರಮಠ ಸೇಡ್ಗಾರ್ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಹಲೋ ಹೇಳಿ ಸರ್.
ಧಾರವಾಡ ಜಿಲ್ಲೆ ಮೊರಬಾ ಗ್ರಾಮದ ಬಳಿ ಬೆಣ್ಣೆ ಹಳ್ಳದಲ್ಲಿ ಸಿಲುಕಿದ ಕುರಿಗಾಹಿಗಳನ್ನು ರಕ್ಷಣೆ ಮಾಡಲಾಗಿದೆ. 7 ಕುರಿಗಾಹಿಗಳು 200 ಕುರಿಗಳನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಹಗ್ಗದ ಸಹಾಯದಿಂದ ರಕ್ಷಿಸಿದ್ದಾರೆ. ಧಾರವಾಡದ ಅಳ್ನಾವರ ತಾಲೂಕಿನಲ್ಲಿ ಹುಲಿಕೆರೆಯ ಇಂದಿರಮ್ಮ ಕೆರೆ ತಡೆಗೋಡೆ ಸಂಪೂರ್ಣ ಕುಸಿದಿದೆ. ಸಾಕಷ್ಟು ಪ್ರಮಾಣದಲ್ಲಿ ಡವಾಗಿ ನಾಲೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ತಡೆಗೋಡೆ ಕುಸಿದಿದ್ದು ಅಳ್ನಾವರ ಪಟ್ಟಣಕ್ಕೆ ಪ್ರವಾಹ ಭೀತಿ ಕಾಡುತ್ತಿದೆ. ನವಿಲು ತೀರ್ಥ ಜಲಾಶಯದಿಂದ ಮಲಪ್ರಭಾ ನದಿಗೆ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಗದಗ ಜಿಲ್ಲೆಯ ನದಿ ಪಾತ್ರದಲ್ಲಿರುವ ಒಟ್ಟು 30 ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆ ಮಲಪ್ರಭಾ ನದಿಗೆ ಒಳ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ನದಿಯ ದಡದಲ್ಲಿರುವ ಗ್ರಾಮಸ್ಥರಿಗೆ ಸ್ಥಳಾಂತರವಾಗುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಲಕ್ಷ್ಮಣ ತೀರ್ಥ ನದಿ ಉಕ್ಕಿ ಹರಿತಾ ಇದೆ. ಪೊನ್ನಂಪೇಟೆ ತಾಲೂಕಿನ ಬೆಸಗೂರು ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ನಡಿಕೇರಿ ಗ್ರಾಮದ ಗದ್ದೆ ತೋಟಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಹಲವು ಸೇತುವೆಗಳು ಜಲಾವೃತಗಳಾಗಿದ್ದು ಗ್ರಾಮಗಳ ಸಂಪರ್ಕವೇ ಕಟ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತ್ತಿದ್ದಾನೆ. ಭಾರೀ ಮಳೆಯಿಂದ 136ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಭಾರೀ ಮಳೆ, ಪ್ರವಾಹ, ಭೂಕುಸಿದಂತಹ ಘಟನೆಗಳಿಂದ 136 ಮಂದಿ ಸಾವನ್ನಪ್ಪಿದ್ದಾರೆ. 45 ಮಂದಿ ನಾಪತ್ತೆಯಾಗಿದ್ದಾರೆ. 70 ಮಂದಿಗೆ ಗಾಯಗಳಾಗಿದ್ದು 3,900 ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಮೃತರ ಕುಟುಂಬಸ್ಥರಿಗೆ ಸಿಎಂ ಉದ್ಧವ್ ಠಾಕ್ರೆ ತಲಾ 5 ಲಕ್ಷ ಪರಿಹಾರ ಘೋಷಿಸಿದ್ದು ಪ್ರಧಾನಿ ಮೋದಿ ತಲಾ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಎನ್ಡಿಆರ್ಎಫ್ ಸೇರಿದಂತೆ ಸೇನೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ರಾಜಾರಾಮ್ ಬ್ರಿಡ್ಜ್ ಅಪಾಯದ ಮಟ್ಟ ತಲುಪಿದ್ದು ಪಂಚಗಂಗಾ ನದಿ ಹರಿವು ಜೋರಾಗಿದೆ. ಮಹಾರಾಷ್ಟ್ರದ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮುಂದಿನ 48 ಗಂಟೆಗಳ ಕಾಲ ತುಂಬಾ ಅಪಾಯಕಾರಿ ಅಂತ ಹೇಳಿ ಎಚ್ಚರಿಸಲಾಗಿದೆ. ತೆಲಂಗಾಣದಲ್ಲೂ ಭಾರಿ ಮಳೆಯಾಗ್ತಿದೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದ ತೆಲಂಗಾಣದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆಡಳಿತಗಳು ಅಲರ್ಟ್ ಆಗಿರುವಂತೆ ಸಿಎಂ ಚಂದ್ರಶೇಖರ್ ರಾವ್ ಸೂಚಿಸಿದ್ದಾರೆ. ಗೋದಾವರಿ ಮತ್ತು ಕೃಷ್ಣಾ ನದಿ ಪ್ರದೇಶಗಳಲ್ಲಿ ಪರಿಸ್ಥಿತಿ ಬಗ್ಗೆ ಎಚ್ಚರ ಇರುವಂತೆ ಸೂಚಿಸಲಾಗಿದೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವ ಜಾಗೃತಿಯನ್ನ ಮೂಡಿಸಲಾಗಿದೆ. ಆ ಒಂದು ಸುದ್ದಿಯನ್ನ ನೋಡ್ತಾ ಈಗ ಚಿಕ್ಕ ಬ್ರೇಕ್. ಸಿಎಂ ಬಿಎಸ್ವೈ ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕಾ ಆಗ್ತಿದ್ದಂತೆ ಸಿಎಂ ಆಕಾಂಕ್ಷಿಗಳ ಪಟ್ಟಿನೂ ಬೆಳೀತಿದೆ. ಸಿಎಂ ಪಟ್ಟಕ್ಕಾಗಿ ಲಾಬಿ ಜೋರಾಗ್ತಿದೆ. ಇವೆಲ್ಲದರ ಮಧ್ಯೆ ಬಿಎಸ್ವೈ ಉತ್ತರಾಧಿಕಾರಿ ಲಿಸ್ಟ್ ರೆಡಿಯಾಗಿದ್ದು 4+1 ನಾಯಕರ ಹೆಸರು ಪ್ರಬಲವಾಗಿ ಕೇಳಿಬರ್ತಿದೆ. ಬಿಎಲ್ ಸಂತೋಷ್ ಮುಂದಿನ ಸಿಎಂ ಆಗ್ತಾರೆ ಅನ್ನುವ ಮಾತು ಬಿಜೆಪಿಯಲ್ಲೇ ಶುರುವಾಗಿದೆ. ಬಿಜೆಪಿಯನ್ನ ಕಟ್ಟಿ ಬೆಳೆಸೋಕೆ ಪ್ರಹ್ಲಾದ್ ಜೋಶಿ ಬಿಟ್ರೆ ಇನ್ಯಾರು ಸಮರ್ಥರಿಲ್ಲ ಅನ್ನುವ ಸುದ್ದಿಯೂ ದೆಹಲಿಯಲ್ಲೇ ತೇಲಾಡ್ತಾ ಇದೆ. ಆಯ್ಕೆ 3ರಲ್ಲಿರೋ ಮುರುಗೇಶ್ ನಿರಾಣಿಯೇ ನೆಕ್ಸ್ಟ್ ಸಿಎಂ ಆಗಬಹುದು ಅಂತಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿವೈ ವಿಜಯೇಂದ್ರ ಶುಭಾಶಯ ಕೋರ್ತಿರುವುದು, ಮಠಾಧೀಶರು ಶುಭಾಶಯ ಕೋರ್ತಾ ಇರುವ ಫೋಟೋ ಕೂಡ ಹರಿದಾಡ್ತಿದೆ. ಇನ್ನು ದೆಹಲಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ದಿಢೀರ್ ಅಂತ ಅಮಿತ್ ಶಾ ಅವರನ್ನ, ರಾಜನಾಥ್ ಸಿಂಗ್, ಭೂಪೇಂದ್ರ ಯಾದವ್ ಸೇರಿದಂತೆ ಹಲವು ವರಿಷ್ಠರನ್ನ ಭೇಟಿ ಮಾಡಿದ್ದು ಕೊನೆ ಗಳಿಗೆಯಲ್ಲಿ ಲಕ್ ಬೈ ಚಾನ್ಸ್ ಸಿಗಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಈ 4ರನ್ನ ಬಿಟ್ಟು ಅನಾಮಿಕ ನಾಯಕ ರಾಜ್ಯದ ಸಿಎಂ ಆದ್ರೂ ಅಚ್ಚರಿ ಇಲ್ಲ. ಸಿಎಂ ರಾಜೀನಾಮೆ ಬಳಿಕ ಕೆಲವರ ಸಚಿವ ಸ್ಥಾನಕ್ಕೂ ಕುತ್ತು ಬರುತ್ತಾ? ಇದಕ್ಕೆ ಪುಷ್ಟಿ ಕೊಟ್ಟಿದೆ ಸಚಿವ ಈಶ್ವರಪ್ಪ ಅವರು ಕೊಟ್ಟ ಹೇಳಿಕೆ. ದಾವಣಗೆರೆಯಲ್ಲಿ ಮಾತಾಡಿದ ಸಚಿವ
ಮುಂದೆ ನಾನು ಯಾವ ಖಾತೆಯಲ್ಲಿ ಇರ್ತೇನೋ ಗೊತ್ತಿಲ್ಲ. ದೇವರ ದಯೆಯಿಂದ ನಾನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಖಾತೆಯಲ್ಲೇ ಮುಂದುವರಿಯುವಂತ ಆಗಬೇಕು ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, ಪಿಡಿಒಗಳ ಜೊತೆ ಕಾರ್ಯಾಗಾರದಲ್ಲಿ ಹೇಳಿರೋದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಈ ರಾಜಕಾರಣದ ಏನೇನು ಬೆಳವಣಿಗೆ ಆಗುತ್ತೋ ಬರುತ್ತೋ ಯಾವ ಇಲಾಖೆ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನನಗೆ. ಭಗವಂತನ ದಯೆಯಿಂದ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲೇ ಇರಬೇಕು ಅಂತ ನನ್ನ ಆಸೆ. ಇನ್ನೊಂದು 6 ತಿಂಗಳು ಬಿಟ್ಟು ಮತ್ತೆ ಬರ್ತೀನಿ, ಮತ್ತೆ ನಿಮ್ಮನ್ನೇ ಕೂರಿಸ್ಕೊತೀನಿ. ಸಿಎಂ ಮೇಲೆ ವಿವಿಧ ಮಠಾಧೀಶರ ಬೆಂಬಲದ ಬಗ್ಗೆ ಬಿಜೆಪಿಯಲ್ಲಿ ಅಪಸ್ವರ ಕೇಳಿ ಬಂದಿತ್ತು. ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಬೆಂಗಳೂರಲ್ಲಿ ಬಾಳೆಹೊಸೂರಿನ ದಿಂಗಾಲೇಶ್ವರ ಶ್ರೀ, ತಿಪಟೂರಿನ ರುದ್ರಮಣಿ ಶ್ರೀ ಸೇರಿದಂತೆ ಹಲವು ಸ್ವಾಮೀಜಿಗಳು ಸುದ್ದಿಗೋಷ್ಠಿ ಮಾಡಿದ್ರು. ಅರಮನೆ ಮೈದಾನದಲ್ಲಿ 25ರಂದು ಮಠಾಧೀಶರ ಸಭೆ ನಡೆಸುತ್ತಿದ್ದೇವೆ. ಈ ಸಮಾವೇಶ ರಾಜ್ಯದ ಹಿತರಕ್ಷಣೆ, ಮಠಾಧಿಪತಿಗಳ ಕರ್ತವ್ಯದ ಕುರಿತು ಚಿಂತನೆ ಮಾಡಲಿದೆ ಅಂತ ಹೇಳಿದ್ದಾರೆ. ಭಾನುವಾರದ ಸಭೆಗೆ ಎಲ್ಲಾ ಸ್ವಾಮೀಜಿಗಳನ್ನ ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿರುವ ಸುರ್ಜೇವಾಲಾ ಇವತ್ತು ತುಮಕೂರಿಗೆ ತೆರಳಲಿದ್ದು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಕೋಲಾರ ಜಿಲ್ಲಾ ಮುಖಂಡರ ಜೊತೆ ಸಭೆ ಮಾಡಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಡೀಸೆಲ್ಗಾಗಿ ಜನ ಮುಗಿಬಿದ್ದಿದ್ರು. ಶಹಾಪುರ ನಗರದ ಹೊರವಲಯದಲ್ಲಿ ಲಾರಿಯ ಟೈರ್ ಒಡೆದು ಡೀಸೆಲ್ ಟ್ಯಾಂಕ್ ನೆಲಕಚ್ಚಿತ್ತು. ಟ್ಯಾಂಕ್ನಿಂದ ಡೀಸೆಲ್ ಸೋರಿಕೆ ಆಗ್ತಿದ್ದನ್ನು ಕಂಡ ಜನ ಡೀಸೆಲ್ ತುಂಬಿಕೊಳ್ಳೋದಕ್ಕೆ ಬಾಟಲ್, ಬಕೆಟ್ ಹಿಡಿದು ತಾ ಮುಂದು ನಾ ಮುಂದು ಅಂತ ಮುಗಿಬಿದ್ದಿದ್ರು. ಹೌದ್ರಿ ಪಾಪ ಮತ್ತೆ ಈಗ ಸೋರ್ತಲ್ಲಿ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ನಿನ್ನೆ 1705 ಕೊರೋನಾ ಕೇಸ್ ದಾಖಲಾಗಿದೆ. ಒಂದೇ ದಿನ 30 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 2243 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಲ್ಲಿ 400 ಕೇಸ್ ಪತ್ತೆಯಾಗಿದ್ದು 3 ಮಂದಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ. ಸದ್ಯ ಕೊರೋನಾ ಪಾಸಿಟಿವಿಟಿ ರೇಟ್ 1.35% ಏರಿದ್ದು ಸಾವಿನ ಪ್ರಮಾಣ 1.75% ಇದೆ. ಚೀನಾದಲ್ಲಿ ಭಾರೀ ಮಳೆಯಿಂದ ಜಲಪ್ರಳಯ ಸೃಷ್ಟಿಯಾಗಿದೆ. ಪ್ರವಾಹದಲ್ಲಿ ಸಿಲುಕಿರುವ ಜನರನ್ನ ರಕ್ಷಿಸಲು ಹರಸಾಹಸ ಪಡಲಾಗುತ್ತಿದೆ. ಮಹಿಳೆಯೊಬ್ಬರು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ರು. ಸ್ಥಳದಲ್ಲಿದ್ದ ಜನ ಕೂಡಲೇ ಹಗ್ಗದ ಸಹಾಯದಿಂದ ಮಹಿಳೆಯನ್ನ ರಕ್ಷಿಸಿದ್ದಾರೆ. ಮಳೆಯಿಂದಾಗಿ ನಗರಗಳಲ್ಲಿ ಹೊಳೆಯಂತೆ ನೀರು ಹರಿತಾ ಇದ್ದು ಕಾರು ನೀರಿನಲ್ಲಿ ಕೊಚ್ಚಿ ಹೋಗ್ತಿದೆ. ಮೆಟ್ರೋ ಸುರಂಗದಲ್ಲಿ ಮಳೆರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದ್ದಾನೆ. ಮೆಟ್ರೋದೊಳಗೆ ನೀರು ನುಗ್ಗಿದ್ದು ರೈಲಿನೊಳಗೆ ಪ್ರಯಾಣಿಕರ ಎದೆ ಮಟ್ಟದವರೆಗೂ ನೀರು ತುಂಬಿಕೊಂಡಿತ್ತು. ವಿಶ್ವ ಕ್ರೀಡಾ ಹಬ್ಬ ಒಲಿಂಪಿಕ್ಸ್ 2020 ಟೋಕಿಯೋದಲ್ಲಿ ಶುರುವಾಗಿದೆ. ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ದೇಶಗಳು ಧ್ವಜಗಾರಿಕೆಯನ್ನ ನಡೆಸಿದ್ದು, ಭಾರತದಿಂದ ಬಾಕ್ಸರ್ ಮೇರಿ ಕೋಮ್, ಹಾಕಿ ಟೀಮ್ ಕ್ಯಾಪ್ಟನ್ ಮನ್ಪ್ರೀತ್ ಸಿಂಗ್ ಧ್ವಜಗಾರಿಕೆಯನ್ನ ನಡೆಸಿಕೊಟ್ರು. ಆಗಸ್ಟ್ 8ರವರೆಗೆ ಒಲಿಂಪಿಕ್ ಕ್ರೀಡಾಕೂಟ ಜರುಗಲಿದ್ದು ಸ್ಪರ್ಧಾಳುಗಳು ಪದಕಕ್ಕಾಗಿ ಹೋರಾಡಲಿದ್ದಾರೆ. ಭಾರತ ಟೀಮ್ ಪರೇಡ್ ವೇಳೆ ಪ್ರಧಾನಿ ಮೋದಿ ಎದ್ದು ನಿಂತು ಅಭಿನಂದನೆ ಸಲ್ಲಿಸಿದರು. ಭಾರತ ಮತ್ತು ಶ್ರೀಲಂಕಾ ನಡುವಿನ ಕೊನೆಯ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಶ್ರೀಲಂಕಾ ಗೆಲುವಿನ ನಗೆ ಬೀರಿದೆ. ಟಾಸ್ ಗೆದ್ದು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ 43.1 ಓವರಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 225 ರನ್ ಗಳಿಸಿತು. 226 ರನ್ನ ಟಾರ್ಗೆಟ್ ಬೆನ್ನತ್ತಿದ ಲಂಕನರು 39 ಓವರ್ಗಳಲ್ಲೇ 7 ವಿಕೆಟ್ ಕಳೆದುಕೊಂಡು 227 ರನ್ ಸಿಡಿಸಿ ಗೆಲುವಿನ ದಡ ಸೇರಿದ್ರು. ಈಗಾಗಲೇ 3 ಪಂದ್ಯದಲ್ಲಿ 2 ಮ್ಯಾಚ್ ಗೆದ್ದಿರೋ ಟೀಂ ಇಂಡಿಯಾ 2-1 ಅಂತರದಲ್ಲಿ ಸರಣಿಯನ್ನ ತನ್ನ ವಶ ಮಾಡಿಕೊಂಡಿದೆ.
ಭಾರತ ಶ್ರೀಲಂಕಾ ನಡುವೆ ನಡೀತಾ ಇರುವಂತಹ ಮ್ಯಾಚ್ ಅಲ್ಲಿ ನಿನ್ನೆ ಶ್ರೀಲಂಕಾ ಗೆಲುವನ್ನ ಸಾಧಿಸಿದೆ. ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಟೀಂ ಇಂಡಿಯಾ 2-1 ಅಂತರದಲ್ಲಿ ಈ ಒಂದು ಸರಣಿಯನ್ನ ಗೆದ್ದಿದೆ. ನಿನ್ನೆ 39 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 227 ರನ್ ತಿಳಿಸಿ ಗೆಲುವಿನ ದಡವನ್ನ ಸೇರಿತ್ತು ಶ್ರೀಲಂಕಾ. ಆದರೆ ಈಗಾಗಲೇ 3 ಪಂದ್ಯಗಳಲ್ಲಿ 2 ಮ್ಯಾಚ್ ಅನ್ನ ಟೀಂ ಇಂಡಿಯಾ ಗೆದ್ದಿದೆ. 2-1 ಅಂತರದಲ್ಲಿ ಸರಣಿಯನ್ನ ಭಾರತ ವಶಪಡಿಸಿಕೊಂಡಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ಕೊನೆಯ ಒನ್ ಡೇ ಕ್ರಿಕೆಟ್ ಪಂದ್ಯದ ಟಾಸ್ ಗೆದ್ದ ವೇಳೆ ಕ್ಯಾಪ್ಟನ್ ಶಿಖರ್ ಧವನ್ ವರ್ತನೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಇದೇ ಮೊದಲ ಬಾರಿಗೆ ಕ್ಯಾಪ್ಟನ್ ಆಗಿ ಟಾಸ್ ಗೆದ್ದ ಶಿಖರ್ ಧವನ್ ತಕ್ಷಣವೇ ಕಬಡ್ಡಿ ರೀತಿಯಲ್ಲಿ ಪಟ್ಟು ಹಾಕಿದ್ರು. ಈ ವಿಡಿಯೋ ಸಖತ್ ವೈರಲ್ ಆಗ್ತಿದ್ದು ಅಭಿಮಾನಿಗಳು ಅದನ್ನ ಮೆಚ್ಚಿಕೊಂಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.